ನಮಸ್ಕಾರ ಸ್ನೇಹಿತರೆ, ನೀವು ಪ್ರತಿ ತಿಂಗಳು ಝೀರೋ ಕರೆಂಟ್ ಬಿಲ್ ಪಡಿತಾ ಇದ್ದೀರಾ? ಗೃಹ ಜ್ಯೋತಿ ಯೋಜನೆಯ ಉಚಿತ ವಿದ್ಯುತ್ ಲಾಭ ನಿಮ್ಮ ಮನೆಗೆ ಸಿಗ್ತಾ ಇದೆಯಾ? ಹಾಗಾದ್ರೆ ಮೈಸೂರು ಮತ್ತು ಸುತ್ತಮುತ್ತಲಿನ ಜನರಿಗೆ ಇವತ್ತು ಒಂದು ಅತ್ಯಂತ ಪ್ರಮುಖವಾದ ಅಧಿಕೃತ ಆದೇಶ ಹೊರಬಿದ್ದಿದೆ. ಇನ್ಮುಂದೆ ಮೀಟರ್ ರೀಡರ್ಗಳು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ. ಒಂದು ವೇಳೆ ಅವರು ಕೇಳಿದ ದಾಖಲೆಗಳನ್ನು ನೀವು ಕೊಡದೇ ಇದ್ರೆ ಅಥವಾ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೂ ನಿಮಗೆ ಸಿಗ್ತಿರೋ ಉಚಿತ ಕರೆಂಟ್ ತಕ್ಷಣವೇ ಕಟ್ ಆಗ್ಬಹುದು. ಅಷ್ಟಕ್ಕೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಹೊರಡಿಸಿರೋ ಈ ಹೊಸ ನಿಯಮ ಏನು? ನೀವು ರೆಡಿ ಇಟ್ಕೋಬೇಕಾದ ಆ 7 ಮುಖ್ಯ ದಾಖಲೆಗಳು ಯಾವುವು? ಕಂಪ್ಲೀಟ್ ಆಗಿ ಅನ್ಮಾಸ್ಕ್ ಮಾಡೋಣ ಬನ್ನಿ. ವಿಷಯ ಏನಪ್ಪಾ ಅಂದ್ರೆ, ಅರ್ಹ ಫಲಾನುಭವಿಗಳನ್ನ ಸರಿಯಾಗಿ ಗುರುತಿಸಿ ಈ ಉಚಿತ ಸೌಲಭ್ಯವನ್ನ ಮುಂದುವರಿಸಲು ಸೆಸ್ಕ್ ಈಗ ಹೊಸ ಮಾಸ್ಟರ್ ಪ್ಲಾನ್ ಮಾಡಿದೆ. ಇನ್ಮುಂದೆ ಸೆಸ್ಕ್ ಮೀಟರ್ ರೀಡರ್ಗಳೇ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಗಳನ್ನು ಪಡೆದು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಹೊಸದಾಗಿ ಅರ್ಜಿಯನ್ನ ವೆರಿಫೈ ಮಾಡಲಿದ್ದಾರೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಅಂತ ಸರ್ಕಾರ ಹೇಳಿದೆ. ಹಾಗಾದ್ರೆ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನೀವು ಯಾವೆಲ್ಲ ದಾಖಲೆಗಳನ್ನ ಸರಿಯಾಗಿ ಇಟ್ಕೋಬೇಕಂದ್ರೆ, ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ನೀವು ಬಾಡಿಗೆ ಮನೆಯಲ್ಲಿದ್ರೆ ಬಾಡಿಗೆ ಒಪ್ಪಂದ ಪತ್ರ ಕಡ್ಡಾಯವಾಗಿ ಇರಬೇಕು. ಇಲ್ಲಿ ನಾವು ಮುಖ್ಯವಾಗಿ ಅನ್ಮಾಸ್ಕ್ ಮಾಡಬೇಕಾದ ವಿಷಯ ಒಂದಿದೆ. ಈ ಹೊಸ ನಿಯಮದ ಹೆಸರಿನಲ್ಲಿ ವಂಚಕರು ಮತ್ತು ನಕಲಿ ವ್ಯಕ್ತಿಗಳು ನಾವು ಮೀಟರ್ ರೀಡರ್ಗಳು ನಿಮ್ಮ ಗೃಹ ಜ್ಯೋತಿ ದಾಖಲೆ ಕೊಡಿ ಅಂತ ನಿಮ್ಮ ಮನೆಗೆ ಬಂದು ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು OTP ಕದ್ದು ನಿಮ್ಮ ಅಕೌಂಟ್ಗೆ ಕನ್ನ ಹಾಕುವ ದೊಡ್ಡ ಅಪಾಯ ಇದೆ. ಹಾಗಾಗಿ ನಿಮ್ಮ ಮನೆಗೆ ಬರುವ ಅಧಿಕಾರಿ ನಿಜವಾದ ಸೆಸ್ಕ್ ಅಧಿಕಾರಿನ ಅಲ್ವಾ ಅಂತ ಅವರ ID ಕಾರ್ಡ್ ನೋಡಿ ಪಕ್ಕಾ ಕನ್ಫರ್ಮ್ ಮಾಡ್ಕೊಳ್ಳಿ. ಅಧಿಕೃತ ಆಪ್ ಬಿಟ್ಟು ಬೇರೆ ಯಾವುದೇ ಲಿಂಕ್ಗೆ ಸೈನ್ ಮಾಡಬೇಡಿ. ಸೊ ಸ್ನೇಹಿತರೆ, ಗೃಹ ಜ್ಯೋತಿಯ ಉಚಿತ ಕರೆಂಟ್ ಪಡಿತಾ ಇರೋ ಮೈಸೂರು ಭಾಗದ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಈ ಇನ್ಫಾರ್ಮೇಶನ್ ವಿಡಿಯೋನ ಈಗಲೇ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.